ಹಲೋ, ಹೇಗಿದ್ದೀರಪ್ಪ ಎಲ್ಲ? ಒಂದು ಟೇಸ್ಟಿಯಾಗಿ ಒಂದು ರೋಟಿ ಕೊಡ್ತಾ ಇದ್ದೀನಪ್ಪ ನಿಮಗೆ. ತುಂಬ ಚೆನ್ನಾಗಿರುತ್ತೆ ಇದು. ಪೂರ ಪ್ರೋಟೀನ್, ಪೂರ ಹೆಲ್ದಿ. ಓಕೆನಾ? ನೋಡಿಪ್ಪ, ಇದನ್ನು ಫಸ್ಟು ಒಂಚೂರು ಗ್ರೈಂಡ್ರ್ ಮಾಡ್ಕೋಬೇಕು. ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದು ಹುರಿದಿದ್ದು. ಕರಿಬೇವಿನ ಸೊಪ್ಪು ಇದು ಕೂಡ ಸ್ವಲ್ಪ ಹುರಿದಿದ್ದೀನಿ ನೋಡಿ. ಎಳ್ಳು, ಜೀರಿಗೆ ಮತ್ತೆಪ್ಪ ಕಡಲೆ ಬೀಜ ಇದು ಕೂಡ ಹುರಿದಿದ್ದೀನಿ. ಎಳ್ಳು, ಕಡಲೆ ಬೀಜ ಎಲ್ಲ ಹುರಿದಿರೋದೆಪ್ಪ. ಅದನ್ನು ಗ್ರೈಂಡ್ರ್ ಮಾಡಬೇಕು. ಓಕೆನಾ? ನೋಡಿಪ್ಪ, ಇಷ್ಟು ರಫಾಗಿ ಇಷ್ಟ ಆದರೆ ಸಾಕು. ಇದಕ್ಕೊಂದು ಸ್ಪೂನಷ್ಟು ಹುರ್ಗಡ್ಲೆನೂ ಹಾಕಿದ್ದೀನಪ್ಪ. ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡು ಹುರ್ಗಡ್ಲೆ ಕೂಡ ಒಂಚೂರು ಹಾಕಿದ್ದೀನಿ ಅಪ್ಪ. ಬೋಲ್ ತೊಗೊಳ್ಳಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ಕೊಳ್ಳಿಪ್ಪ. ಫಸ್ಟು ಇದಕ್ಕೆ ಮೆಂತ್ಯ ಸೊಪ್ಪು, ತಬಾಕ್ಷಿ ಸೊಪ್ಪು, ಇದು ಪಾಲಕ್ ಸೊಪ್ಪು, 3 ಥರ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮಿಕ್ಸಿಗೆ ಹಾಕಿದ್ದೀನಿ, ಗ್ರೈಂಡ್ರ್ ಮಾಡಿದ್ದೀನಿ. ಓಕೆನಾ? ತೆಂಗಿನಕಾಯಿ ತುರಿ, ಇದನ್ನಿಷ್ಟನ್ನು ಮಿಕ್ಸ್ ಮಾಡಿಪ್ಪ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಪ್ಪ. ಹಾಗೆ ಇದನ್ನು ಗ್ರೈಂಡ್ರ್ ಮಾಡಿದ್ದೀರಲ್ಲ, ಆ ಪುಡಿನೂ ಹಾಕ್ಕೊಂಬಿಡಿಪ್ಪ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈಗ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿಪ್ಪ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಏನು ಗೊತ್ತಪ್ಪ, ಎಲ್ಲ ಸೊಪ್ಪುಗಳು ಹಾಕಿರ್ತೀರಲ್ಲ, ಸೊಪ್ಪುಗಳಂತೂ ನೀವು ಉಪ್ಪು ಅರಿಶಿನ ಹಾಕಿ ಎಲ್ಲ ಕ್ಲೀನ್ ಮಾಡಿ ಮತ್ತೆಪ್ಪ ಸಣ್ಣಗೆ, ತುಂಬ ಸಣ್ಣಗೆ ಕಟ್ ಮಾಡಬೇಕಪ್ಪ. ನೋಡಿ, ನಾನು ಮಾಡಿದ್ದೀನಲ್ಲ ಅದೇ ರೀತಿ. ಇದಕ್ಕೆ 1 ಬೌಲು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಸೊಪ್ಪೆಲ್ಲ ಹಾಕ್ತದ್ರಿಂದ ರಾಗಿ ಹಿಟ್ಟು ತುಂಬ ಟೇಸ್ಟಿಯಪ್ಪ. ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿ, ಯಾಕೆಂದರೆ ಇದರಲ್ಲೇ ನೀರು ತುಂಬ ಇದೆ. ನೋಡಿಕೊಂಡು ನೀವು ನೀರು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು. ಈಗ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕ್ಕೊಂಡು ನೀವು ಚೆನ್ನಾಗಿ ತಿರುಗಿಸಿಪ್ಪ. ಮಿಕ್ಸ್ ಆಯ್ತಲ್ವಾ ಚೆನ್ನಾಗಿ? ಇಷ್ಟು ಹೆಲ್ದಿ ಇದು. ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಇದ್ರೆಪ್ಪ ನಿಮ್ಮ ಪಾಟಲ್ಲಿ ಇದ್ದರೆ, ನನ್ನ ಪಾಟಲ್ಲಂತೂ ಯಾವಾಗಲೂ ಇರುತ್ತೆ, ಇವಾಗಿಲ್ಲ ನಿಮಗೆ. ಈಗ ಕೈನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಹದವಾಗಿ. ಸ್ವಲ್ಪ ಬೆಚ್ಚನೆ ನೀರು ಹಾಕಿದ್ದೀನಿ ನೋಡಿ. ಈ ಥರ ಚೆಂದ ಹದವಾಗಿ ಕಲಿಸ್ಬೇಕಪ್ಪ ರೊಟ್ಟಿ ಹಿಟ್ಟು. ಎಷ್ಟು ಹೆಲ್ದಿ ಗೊತ್ತಾ? ಇದಕ್ಕೆ ನಿಮ್ಗೆ ಏನು ಗೊತ್ತಪ್ಪ, ಯಾವುದು ಹಿಟ್ಟು ಬೇಕಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ. ರಾಗಿ ಹಿಟ್ಟು ತುಂಬ ಚೆನ್ನಾಗಿ ಸೂಟಾಗುತ್ತೆ. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಜೋಳದ ಹಿಟ್ಟಿದ್ರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಗೋಧಿ ಹಿಟ್ಟಿದ್ರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಅದು. ಒಟ್ಟಿನಲ್ಲಿ ಸೊಪ್ಪುಗಳು ತುಂಬ ಹೆಲ್ದಿ. ನೋಡಿಪ್ಪ, ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಕಲಸಿಟ್ಟಿದ್ದೀರಲ್ಲಪ್ಪ ಹದವಾಗಿಟ್ಟು ನೋಡಿ. ಅದನ್ನು ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡ್ಕೊಳ್ಳಿ. ಇಷ್ಟಪ್ಪ ಬೇಕು ರೊಟ್ಟಿಗೆ. ಎಷ್ಟು ತೆಳುವಾಗಿ ಅಂದರೆ ಅಷ್ಟು ತೆಳುವಾಗಿ ರೊಟ್ಟಿ ಬರುತ್ತಪ್ಪ. ಈಗ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿಪ್ಪ, ಎಷ್ಟು ತೆಳು ಬೇಕೋ ಅಷ್ಟು ತೆಳು. ಅಕಸ್ಮಾತ್ ದಪ್ಪ ಬೇಕು ಅಂದ್ರೂ ದಪ್ಪನೂ ಚೆನ್ನಾಗಿರುತ್ತೆಪ್ಪ. ಇದು ಮಸಾಲೆ ಎಲ್ಲ ತುಂಬ ಇದೆಯಲ್ವಾ? ಓಕೆ, ಎಷ್ಟು ಒಳ್ಳೆ ಕಲರ್ ನೋಡಿಪ್ಪ, ಗ್ರೀನ್ ಕಲರು. ಮಕ್ಕಳಿಗಂತೂ ನೋಡಿ ಬಾಕ್ಸಿಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಬೇಕಂದರೆ ಇದ್ರ ಮೇಲೆ ಬಟರ್ ಸವರಿ, ಇಲ್ಲಾಂದರೆ ತುಪ್ಪ ಆದರೂ ಹಾಕ್ಕೊಳ್ಳಿ, ತುಂಬ ಇಷ್ಟ ಆದರೆ. ಸ್ವಲ್ಪ ಕೆಂಪಿಗೆ ಆದಷ್ಟು ಚೆನ್ನಾಗಿ ರೋಸ್ಟ್ ಆಗಲಿ. ಓಕೆ ನೋಡಿಪ್ಪ, ಕರೆಕ್ಟ್ ಹದದಲ್ಲಿ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಸೊಪ್ಪೆಲ್ಲ ಘಮ ಘಮ ಅನ್ನುತ್ತೆಪ್ಪ. ಎಲ್ಲ ನೀವು ಮಸಾಲೆ ಹಾಕಿದಿರಲ್ಲ, ಅದೆಲ್ಲ ಘಮ ಘಮ ಅನ್ನುತ್ತೆ, ಚೆನ್ನಾಗಿರುತ್ತೆ ಹದವಾಗಿ ಬೇಯಿಸಿದ್ರೆ. ಓಕೆನಾ? ನೋಡಿಪ್ಪ, ಟೇಸ್ಟಿ ರೋಟಿ. ಇದಕ್ಕೆ ಯಾವುದಾದ್ರೂ ನೀವು ಖಾರ ಮಾಡ್ಕೊಳ್ಳಿ, ಇಲ್ಲ ಚಟ್ನಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮೊಸರು, ಸ್ವಲ್ಪ ಚಟ್ನಿ ಪುಡಿ. ಓಕೆನಾ? ಓಕೆ, ಸಿ ಯು.